18 ಮಕ್ಕಳ ಕಿಡ್ನಾಪ್ ಆಗಿರುತ್ತೆ. ಈ ಕಡೆ ಹೀರೋ ಅಜಯ್ ಮಾರ್ಕಂಡೆಯ ಸಸ್ಪೆನ್ಷನಲ್ಲಿದ್ದಾನೆ. ಇಂಥ ಟೈಮಲ್ಲಿ ಹೀರೋಗೆ ಬೇಕಾದವ್ರ ಮೇಲೆ ಚಾಕು ಹಾಕಿಬಿಡ್ತಾರೆ. ಹಾಸ್ಪಿಟಲಲ್ಲಿದ್ದಾರೆ. ಯಾರು ಚಾಕು ಹಾಕಿದ್ರು, ಯಾಕೆ ಹಾಕಿದ್ರು, ಹಾಕಿದ ಮೇಲೆ ಅವ್ರು ಏನು ಮಾಡಿದ್ರು, ಈ ಕಿಡ್ನ್ಯಾಪ್ ಕತೆ ಇನ್ನೆಷ್ಟು ಕತೆಗಳನ್ನು ಹೇಳುತ್ತೆ, ಮುಂದೆ ಏನಾಗುತ್ತೆ ಅನ್ನೋದೇ ಮಾರ್ಕ್. ಎಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ಮಾರ್ಕ್, ಎ ಫಿಲ್ಮ್ ಬೈ ವಿಜಯ್ ಕಾರ್ತಿಕೇಯ ಆ್ಯಂಡ್ ಟೀಮ್, ಸ್ಟಾರಿಂಗ್ ಕಿಚ್ಚ ಸುದೀಪ್ ಆ್ಯಂಡ್ ನವೀನ್ ಚಂದ್ರ ಇನ್ ಲೀಡ್ ರೋಲ್. ಅರ್ಲಿ ಮಾರ್ನಿಂಗ್ ಫ್ಯಾನ್ ಶೋಗೆ ಹೋಗಿ ಸಿನಿಮಾ ನೋಡ್ಕೊಂಡು ಬಂದಿದ್ದಾಯಿತು. ಬನ್ನಿ ಇನ್ ಡೀಟೇಲ್ ಆಗಿ ಸಿನಿಮಾದಲ್ಲಿ ನಂಗೆ ಏನು ಇಷ್ಟ ಆಯಿತು, ನಂಗೆ ಏನು ಕಷ್ಟ ಆಯಿತು ಅಂತ ಡಿಸ್ಕಸ್ ಮಾಡುವ. ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಸ್ಟೋರಿ ಆ್ಯಂಡ್ ಇಟ್ಸ್ ಟ್ರೀಟ್ಮೆಂಟ್ ಅಂತೀನಿ. ಸುದೀಪ್ ಅವರು ಸಿನಿಮಾ ಶುರು ಮಾಡುವಾಗಲೇ ಹೇಳಿದರು, ಇಲ್ಲಿ 3 ಲೇಯರಲ್ಲಿ ಕತೆ ಟ್ರಾವೆಲ್ ಆಗುತ್ತೆ ಅಂತ. ಒಂದಷ್ಟು ಇವೆಂಟ್ಸಿಂದ ಶುರುವಾಗೋ ಕತೆ ಒಂದು ಇವೆಂಟ್ಗೆ ಇನ್ನೊಂದು ಇವೆಂಟ್ ಇಂಟರ್ಲಿಂಕ್ ಆಗ್ತಾ ಹೋಗುತ್ತೆ. ಪ್ರತಿ ಮೇಜರ್ ಇವೆಂಟ್ ಇನ್ನೊಂದು ಮೇಜರ್ ಸೀಕ್ವೆನ್ಸ್ಗೆ ಪುಷ್ ಮಾಡ್ತಾ ಹೋಗಿದೆ ಸಿನಿಮಾದಲ್ಲಿ. ಈ ಟ್ರೀಟ್ಮೆಂಟಿಂದ ಸಿನಿಮಾದ ಗ್ರಾಫ್ ಮೇಲೆ ಹೋಗ್ತಾನೆ ಇರುತ್ತೆ. ಪವರ್, ರೆಪ್ಯುಟೇಷನ್, ಮಾಫಿಯಾ, ರಿವೆಂಜ್ ಈ ಥೀಮ್ ಮೇಲೆ ಶುರುವಾಗ್ತವೆ ಕತೆಗಳು. ಆ್ಯಂಡ್ ಎಲ್ಲವೂ ಹೋಗಿ ಸಸ್ಪೆಂಡ್ ಆಗಿರೋ ಪೊಲೀಸ್ ಹಿಂದೆನೇ ಬೀಳ್ತವೆ. ಇನ್ನು ಈ ಸ್ಟೋರಿಗೆ ಬಿದ್ದಿರೋ ಸ್ಕ್ರೀನ್ ಪ್ಲೇ ಕೂಡ ಅಷ್ಟೇ ಎಂಗೇಜಿಂಗ್ ಆಗಿದೆ. ಕತೆ ಹೇಳುವ ಪ್ರೊಸೆಸ್ನ ತುಂಬ ಇಂಟ್ರೆಸ್ಟಿಂಗ್ ಆಗಿ ತಗೊಂಡು ಹೋಗಿದ್ದಾರೆ. ಫಸ್ಟ್ ಹಾಫ್ ಸಖತ್ ಗ್ರಿಪ್ಪಿಂಗ್ ಆಗಿದೆ, ತುಂಬಾ ಫಾಸ್ಟ್ ಆಗಿದೆ. ಸುದೀಪ್ ಅವ್ರಿಗೆ ಸಿಕ್ಕಿರೋ ಇಂಟ್ರೊಡಕ್ಷನ್ ಸೀನ್ ಏನಿದೆ ರೀಸೆಂಟ್ ಟೈಮ್ಸಲ್ಲಿ ದಿ ಬೆಸ್ಟ್ ಅಂತೀನಿ. ಫೈಟು, ಸಾಂಗು, ಡ್ಯಾನ್ಸು, ಪ್ರಾಪರ್ ಕಮರ್ಷಿಯಲ್ ಸೆಟಪ್. ಅದು ಕ್ಯಾರೆಕ್ಟರ್ ಬಗ್ಗೆ ಬಿಲ್ಡಪ್ ರೈಸ್ ಆಗ್ತಾ ಇರುತ್ತೆ. ನಶೆಯಲ್ಲಿ ಒಂದು ಕಡೆ ಡ್ಯಾನ್ಸ್ ನಡೀತಾ ಇರುತ್ತೆ. ಒಳ್ಳೆ ಮಜಾ ಇತ್ತು ಆ ಇಂಟ್ರೋ. ಇನ್ನು ಅದರ ನೆಕ್ಸ್ಟ್ ನಡೆಯೋ ಇವೆಂಟ್ಗಳ ಬಗ್ಗೆ ಆಲ್ರೆಡಿ ಹೇಳಿದೆ ನಾನು ಮುಂಚೆನೇ. ದೆನ್ ಇಂಟರ್ವೆಲ್ ಬ್ಲಾಕ್ ತುಂಬ ಇಂಟೆನ್ಸ್ ಆಗಿದೆ. ವಿಲನ್ ಕ್ಯಾರೆಕ್ಟರ್ ಆ್ಯಂಡ್ ಬಿಲ್ಡಪ್ ನೋಡ್ತಾ ಇರ್ತೀವಿ. ಇನ್ನೊಂದು ಕಡೆ ಪವರಿಂದ ಆಟಗಳು ನಡೀತಾ ಇರುತ್ತೆ. ಮತ್ತೊಂದು ಕಡೆಯಿಂದ ಒಳಗೊಳಗೆ ಆಟಗಳು ಶುರುವಾಗಿರುತ್ತೆ. ಅಂಥ ಟೈಮಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ ಆಗುತ್ತೆ. ಅದು ಹೀರೋಗೆ ಇನ್ನಷ್ಟು ಟಫ್ ಸಿಚುವೇಶನನ್ನು ಆ್ಯಡ್ ಮಾಡುತ್ತೆ. ಸೊ ಒಳ್ಳೆ ಸ್ಟೇಕ್ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತು ನನಗೆ ಸಿನಿಮಾದಲ್ಲಿ. ಸೊ ಇಂತಹ ಎಲಿಮೆಂಟ್ಗಳಿದ್ದಾಗ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಚೆನ್ನಾಗಿ ಬಿಲ್ಡ್ ಆಗುತ್ತೆ. ಇನ್ನು ಟ್ವಿಸ್ಟ್ಗಳು ಕೂಡ ಅಷ್ಟಕ್ಕಷ್ಟೇ ಅಂತ ಹೇಳ್ತೀನಿ. ಇವೆ ಗೆಸ್ ಮಾಡೋಕೆ ಆಗದೇ ಇರೋ ಲೆವೆಲ್ಗೆ ಏನಿಲ್ಲ. ತುಂಬ ಸಿನಿಮಾಗಳನ್ನು ನೋಡ್ತೀರಾ ಅಂತಂದರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಬಟ್ ಸ್ಟಿಲ್ ಅದನ್ನು ಟೈಟಾಗಿ ಕನ್ವೆ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಆದಷ್ಟು ಹೋಲ್ಡ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ತುಂಬ ಕ್ಯಾರೆಕ್ಟರ್ಗಳನ್ನು ತಂದು ಅವರ ಇವರ ಯಾರು ಅನ್ನೋ ಹುಳ ಬಿಡೋ ಪ್ರಯತ್ನ ಇಲ್ಲಾಗಿದೆ. ಆ್ಯಂಡ್ ಅದರಿಂದನೂ ನಮ್ಮನ್ನು ಎಂಗೇಜ್ ಮಾಡ್ತಾರೆ. ಆ ಟ್ವಿಸ್ಟ್ ರಿವೀಲ್ ಆದಮೇಲೆ ನಡೆಯೋ ಪ್ರೊಸೀಡಿಂಗ್ಸ್ ಕೂಡ ಸ್ಟ್ರಾಂಗಾಗಿ ಹೋಗುತ್ತೆ, ಎಲ್ಲೂ ಕೆಳಗೆ ಬೀಳೋದಿಲ್ಲ. ಇನ್ನು ಇಲ್ಲಿ ಬಂದಿರೋ ಕೆಲವು ಪಾತ್ರಗಳು ಮತ್ತು ಅವರ ಪರ್ಫಾರ್ಮೆನ್ಸಸ್ ಕೂಡ ಚೆನ್ನಾಗಿದ್ವು ಅಂತೀನಿ. ನವೀನ್ ಚಂದ್ರ ಅವರು ಭದ್ರ ಆಗಿ ಮಿಂಚಿದ್ದಾರೆ ಗುರು. ಲಿಟ್ರಲಿ ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ವರೆಗೂ ಹಿಸ್ ಆ್ಯಕ್ಟಿಂಗ್ ವಾಸ್ ಸೂಪರ್ ಅಂತೀನಿ. ನಿಜವಾಗ್ಲೂ ತುಂಬ ಇಷ್ಟ ಆದರು ನನಗೆ. ಇನ್ನು ಗುರು ಸೋಮ್ ಸುಂದರಂ ಕ್ಯಾರೆಕ್ಟರ್ ಒಂಥರ ಮಜಾ ಇತ್ತು. ಬಟ್ ಆ ಮಜಾನ ಇನ್ನೂ ತರಬೋದಿತ್ತು ಅಂತೀನಿ. ತುಂಬ ಅಂಡರ್ ಯುಟಿಲೈಸ್ಡ್ ಅಂತ ಅನ್ನಿಸ್ತು ನನಗೆ. ಇನ್ನು ವಿಕ್ರಾಂತ್ ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ನಮ್ಮ ರೋಶಿನಿ ಪ್ರಕಾಶ್ ಅವರು, ದೀಪ್ಶಿಕಾ ಅವರು, ಗೋಪಾಲ್ ಕೃಷ್ಣ ದೇಶಪಾಂಡೆ ಮತ್ತು ಇನ್ನೊಂದಷ್ಟು ಜನ ಇದ್ದಾರೆ. ಅವ್ರ ಪಾತ್ರಗಳು ಓಕೆ ಅಂತ ಅನ್ನಿಸ್ತು. ಕತೆಗೆ ಇಂಪಾರ್ಟೆನ್ಸ್ ಇದೆ, ಬಟ್ ಯಾಕೋ ಅವರ ಪ್ರೆಸೆನ್ಸ್ ಅಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಲ್ಲ ಅಂತ ಹೇಳ್ತೀನಿ. ಇನ್ನೂ ಚೆನ್ನಾಗಿ ಬರಿಬೋದಿತ್ತು ಸ್ಟ್ರಾಂಗ್ ಆಗಿ. ಇನ್ನು ಸುದೀಪ್ ಅವರ ಕ್ಯಾರೆಕ್ಟರ್ ಆ್ಯಂಡ್ ಪರ್ಫಾರ್ಮೆನ್ಸ್ ಆ್ಯಸ್ ಯೂಶುವಲ್ ಬೆಂಕಿ. ಸ್ಕ್ರೀನ್ ಪ್ರೆಸೆನ್ಸಲ್ಲೇ ಅರ್ಧ ತಿಂದು ಹಾಕ್ತಾರೆ, ಇನ್ನರ್ಧ ಒಂದಷ್ಟು ಮ್ಯಾನರಿಸಮ್ಸ್, ಬಾಡಿ ಲ್ಯಾಂಗ್ವೇಜಲ್ಲಿ ಸ್ವ್ಯಾಗ್ ಮುಖಾಂತರ ತಿಂದು ಬಿಸಾಕಿದ್ದಾರೆ. ಲುಕ್ಸ್ ತುಂಬ ಚೆನ್ನಾಗಿದೆ ಈ ಸಿನಿಮಾದಲ್ಲಿ. ಬಟ್ ಒಂದೇ ಒಂದು ಕಾಸ್ಟ್ಯೂಮು ನೋಡಿ ಸಾಕಾಗೋಗ್ಬಿಡುತ್ತೆ. ಇನ್ನು ಮ್ಯೂಸಿಕ್ ಬಗ್ಗೆ ಏನು ಹೇಳೋದು, ನಾನು ಟೈಟಲ್ ಟೀಸರ್ ಬಂದಾಗಲೇ ಹೇಳಿದ್ದೆ, ಸುದೀಪ್ ಅವ್ರ ಫಿಲ್ಮ್ಸ್ ಅಂತಂದರೆ ಅಜನೀಶ್ ಅಣ್ಣಂಗೆ ಮೈ ಮೇಲೆ ದೇವ್ರು ಬಂದಂಗೆ ಬಾರಿಸ್ತಾರೆ ಅಂತ. ಕ್ಲೈಮ್ಯಾಕ್ಸಲ್ಲಿ ಒಂದು ಥೀಮ್ ಬರುತ್ತೆ ಗುರು, ಬರೋದನ್ನೆಲ್ಲ ಹಾಕಿ ಬಾರಿಸ್ತಾರೆ ಶಿವ. ಒಳ್ಳೆ ಸೌಂಡ್ ಇರೋ ಥಿಯೇಟರ್ಗೆ ಹೋಗಿ ಮಜ್ಜಾ ಇರುತ್ತೆ ಎಕ್ಸ್ಪೀರಿಯನ್ಸ್. ಇನ್ನು ಪ್ರೊಡಕ್ಷನ್ ವ್ಯಾಲ್ಯೂಸ್ ಚೆನ್ನಾಗಿದೆ. ಹಾಕಿರೋ ಕೆಲವು ಸೆಟ್ಗಳು ತುಂಬ ರಿಯಲಿಸ್ಟಿಕ್ಕಾಗಿ ಕಾಣಿಸ್ತಿದ್ವು ಆ್ಯಂಡ್ ತುಂಬ ರಿಯಲ್ ಲೊಕೇಶನ್ಗಳಲ್ಲೂ ಶೂಟ್ ಮಾಡಿದ್ದಾರೆ. ಇನ್ನು ವಿಜಯ್ ಅವ್ರ ಬಗ್ಗೆ ಹೇಳೋದಾದರೆ, ಸುದೀಪ್ ಫ್ಯಾನ್ಸ್ಗಂತೂ ದೇವ್ರ ಸಮಾನ ಗುರು ನೀನು. ಬ್ಯಾಕ್ ಟು ಬ್ಯಾಕ್ ಒಳ್ಳೆ ಫಿಲ್ಮ್ಸ್ಗಳನ್ನೇ ಕೊಡ್ತಾ ಇದ್ದಾರೆ, ಒಳ್ಳೆ ಎಕ್ಸ್ಪೀರಿಯೆನ್ಸ್ನ ಕೊಡ್ತಾ ಇದ್ದಾರೆ ಫ್ಯಾನ್ಸ್ಗೆ, ಇವನ್ ನಾರ್ಮಲ್ ಆಡಿಯನ್ಸ್ಗೂ ಕೂಡ. ಇನ್ನೂ ನೆಕ್ಸ್ಟ್ ಒಂದು ಸಿನಿಮಾ ರೆಡಿ ಆಗ್ತಿದೆ ಅಂತೆ. ನನ್ನ ಒಂದೇ ಒಂದು ರಿಕ್ವೆಸ್ಟ್ ಏನಂತ ಅಂತಂದರೆ, ಈ ಟೆಂಪ್ಲೇಟ್ ಬಿಟ್ಟು ಸಾಕು. ಸಸ್ಪೆನ್ಷನ್ ಅವತಾರ ಸಾಕಾಗಿ ಹೋಗಿದೆ ನೋಡಿ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದೆ ಅಂತ ಬಂದರೆ, ಸೆಕೆಂಡ್ ಹಾಫ್ ಸ್ವಲ್ಪ ಡಲ್ ಹೊಡಿತು ಅಂತ ಅನ್ನಿಸ್ತು. ಹೇಗೆ ಅಂತಂದರೆ ಮೇಜರ್ ಇವೆಂಟ್ಗಳೆಲ್ಲ ಬಂದ್ಬಿಟ್ಟು ಒಂದು ಕಡೆ ಕನೆಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದಿದ್ದ ಸೀಕ್ವೆನ್ಸ್ಗಳು ಸ್ವಲ್ಪ ರಿಪಿಟೇಟಿವ್ ಅಂತ ಅನಿಸಿದ್ವು. ಜೊತೆಗೆ ಎಳೆದಿದ್ದು ಫೀಲ್ ಕೂಡ ಬಂತು, ಸ್ವಲ್ಪ ಲ್ಯಾಗ್ ಅನ್ನಿಸ್ತು. 2.5 ಗಂಟೆ ಇದ್ದರೂ ಕೂಡ ಸಿನಿಮಾ ಸ್ವಲ್ಪ ಲೆಂತಿ ಫೀಲ್ ಕೊಡ್ತು ನನಗೆ ಸೆಕೆಂಡ್ ಹಾಫ್ನಲ್ಲಿ. ಆ್ಯಂಡ್ ತುಂಬ ಕಡೆ ಮ್ಯಾಕ್ಸ್ ನೆನಪಾಗುತ್ತೆ ಗುರು. ಅದೇ ಥರ ಟೆಂಪ್ಲೇಟೇ ಕಾಣಿಸುತ್ತೆ, ಅದೇ ರೂಟ್ ಮೇಲೆ ಹೋಗುತ್ತೆ. ಸಸ್ಪೆನ್ಷನ್ನು, ಟೈಮ್ ಲಿಮಿಟು, ಪೊಲಿಟಿಕಲ್ ಗೇಮ್ಗಳು, ಇವನ್ ಸಾಂಗ್ಸ್ ಪ್ಲೇಸ್ಮೆಂಟ್ ಕೂಡ, ಇವನ್ ದೇವರು ಕೂಡ ಬಿಟ್ಟಿಲ್ಲ. ಅದೇ ಕಾಳಿ ದೇವರನ್ನು ಇಲ್ಲಿ ತೊಗೊಂಡು ಬಂದಿದ್ದಾರೆ. ಸೇಮ್ ಮ್ಯಾಕ್ಸ್ ನರೇಷನ್ನೇ ಇಲ್ಲೂ ಫಾಲೋ ಆಗಿದೆ. ಸೊ ಅದು ಮೇಜರ್ ಪ್ರಾಬ್ಲಮ್ ಆಯಿತು ಅಂತ ಹೇಳ್ತೀನಿ.
ಮ್ಯಾಕ್ಸ್ನ ತಲೆಯಿಂದ ತೆಗೆದಿಟ್ಟು ನೋಡಿದರೆ ಚೆನ್ನಾಗಿದೆ. ಸ್ಟೋರಿ ವೈಸು ಮ್ಯಾಕ್ಸ್ಗಿಂತ ಬೆಟರ್ ಆಗಿಯೇ ಇದೆ. ಬಟ್ ಆ ಟೆಂಪ್ಲೇಟ್ ಏನಿದೆ ಅದನ್ನು ಆಲ್ರೆಡಿ ಮ್ಯಾಕ್ಸ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀವಿ. ಸೊ ಮತ್ತೆ ಆ ಸಿನಿಮಾನ ನೆನಪು ಮಾಡಿಸಿ ಡಿಸ್ಟರ್ಬ್ ಮಾಡುತ್ತೆ. ಹಾಗೆಯೇ ನನಗೆ ಸಿನಿಮಾ ನೋಡುವಾಗ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಾಯಿತು ಅಂತಂದರೆ, ಕನ್ನಡ ಡಬ್ಬಿಂಗ್ ಮೂವಿ ನೋಡ್ತಾ ಇದ್ದೀನಿ ನಾನು ಅನ್ನೋ ಒಂದು ಫೀಲ್ ಬಂದ್ಬಿಡ್ತು. ಕೆಲವೊಂದು ಕ್ಯಾರೆಕ್ಟರ್ಗಳು ಸ್ಕ್ರೀನ್ ಮೇಲೆ ಬಂದಾಗ ಲಿಪ್ಸಿಂಕೇ ಆಗಿಲ್ಲ ಪ್ರಾಪರಾಗಿ. ಅವ್ರು ಹೇಳ್ತಿರೋ ಡೈಲಾಗಲ್ಲಿ ಇಂಟೆನ್ಸಿಟಿ ಅನ್ನೋದು ಕಾಣಿಸ್ತಾನೆ ಇಲ್ಲ. ಇದರಿಂದ ಅವ್ರ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇನು ಇಂಪ್ಯಾಕ್ಟ್ ಮಾಡೋದಿಲ್ಲ ನಮಗೆ. ನವೀನ್ ಅವ್ರಿಗೆ ಕನ್ನಡ ಬರುತ್ತೆ, ಸೊ ಅವ್ರು ಹೆಂಗೋ ಟ್ರೈ ಮಾಡಿದ್ದಾರೆ. ಬಟ್ ಬೇರೆ ಪಾತ್ರಗಳು ತುಂಬ ತಮಿಳವರೇ ತುಂಬಿರೋದ್ರಿಂದ ಒಂದು ಅವರು ಡಬ್ಬಿಂಗ್ ಅಷ್ಟು ವರ್ಕ್ ಆಗಲಿಲ್ಲ, ಇನ್ನೊಂದು ನಾವು ಅವ್ರಿಗೆ ಕನೆಕ್ಟ್ ಆಗೋದಕ್ಕೆ ಆಗಲ್ಲ. ಯೋಗಿ ಬಾಬು ಕ್ಯಾರೆಕ್ಟರ್ನ ಕಾಮಿಡಿಯಾಗಿ ಮಾಡೋ ಅವಶ್ಯಕತೆನೇ ಇರಲಿಲ್ಲ, ಆ ಕಾಮಿಡಿ ವರ್ಕ್ ಕೂಡ ಆಗಲಿಲ್ಲ. ಆಮೇಲೆ ಇನ್ನೊಂದು ಮೈನ್ ಕಂಪ್ಲೇಂಟ್ ಏನಪ್ಪ ಅಂತಂದರೆ ವಿಜಯ್ ಅವ್ರದ್ದು ಪಾಸ್ಟ್ನ ಮರ್ತೇ ಬಿಡ್ತಾರೆ, ಅದ್ರ ಕಡೆ ಇಂಪಾರ್ಟೆನ್ಸ್ ಕೊಡೋದೇ ಇಲ್ಲ. ಮ್ಯಾಕ್ಸಲ್ಲಿ ಬಿಟಾಕಿ ಅಷ್ಟೇನು ಇಂಪಾರ್ಟೆನ್ಸ್ ಇರಲಿಲ್ಲ, ಬೇಕು ಅಂತಲೂ ಅನಿಸಿರಲಿಲ್ಲ. ಬಟ್ ಇಲ್ಲಿ ಆ ರಿವೆಂಜ್ ಮೋಡ್ ಅನ್ನೋದು ಶುರುವಾಗಿರೋದಕ್ಕೆ ಒಂದು ಪ್ರಾಪರ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ರೆ ಸಖತ್ತಾಗಿರೋದು, ಇನ್ನೊಂದಷ್ಟು ತೂಕ ಆ್ಯಡ್ ಆಗಿರೋದು ಸಿನಿಮಾಗೆ ಅಂತ ಹೇಳ್ತೀನಿ. ಸೊ ಓವರಾಲ್ ಆಗಿ ಹೇಳೋದಾದರೆ ಗುಡ್ ಒನ್, ನನಗೆ ಇಷ್ಟ ಆಯಿತು. ಸ್ಟೋರಿ ವೈಸ್ ಮ್ಯಾಕ್ಸ್ಗಿಂತ ಬೆಟರ್ ಆಗಿದೆ, ಸ್ಟೇಕ್ ವೈಸ್ ಚಾಲೆಂಜಸ್ ವೈಸ್ ಮ್ಯಾಕ್ಸ್ಗಿಂತ ಎಷ್ಟೋ ಬೆಟರ್. ಬಟ್ ಸಾಕು ಗುರು ಈ ಟೆಂಪ್ಲೇಟು, ಒಂದೇ ಥರ ಡ್ರೆಸ್ಸು, ಅದೇ ಟೈಮ್ ಲಿಮಿಟು, ಅದೇ ಸಸ್ಪೆನ್ಷನ್ನು, ಬ್ಯಾಕ್ ಟು ಬ್ಯಾಕ್ ಆ್ಯಕ್ಷನ್ ಬ್ಲಾಕ್ಗಳು ಸಾಕು ಅನಿಸುತ್ತೆ. ನನಗೆ ಈ ಕಾಂಬಿನೇಷನಲ್ಲಿ ಇನ್ನೂ ಸಿನಿಮಾಗಳು ಬರಲಿ, ಆದರೆ ಒಂದೇ ಥರದ ಸಿನಿಮಾ ಬೇಡ ಅಂತೀನಿ ಅಷ್ಟೇ. ನಿಜ ಹೇಳ್ತೀನಿ ಕೇಳಿ, ಇದನ್ನೇ ಮಾರ್ಕ್ನೇ ಸ್ವಲ್ಪ ಜನ ರಿಜೆಕ್ಟ್ ಮಾಡ್ಬೋದು. ನೋಡಿದ ಥರನೇ ಇದೆ ಗುರು, ಆಲ್ರೆಡಿ ನೋಡಿದ್ದೀವಿ, ಮತ್ತೆ ಇನ್ನೇನಕ್ಕೆ ನೋಡಬೇಕು, ಅದೇ ಥರ ಇದೆ ಎಲ್ಲ, ಏನಕ್ಕೆ ನೋಡಬೇಕು ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಕೊಲ್ಯಾಬ್ಗಾದರೂ ಬೇರೆ ಸಬ್ಜೆಕ್ಟ್ ಆ್ಯಂಡ್ ಪ್ರೆಸೆಂಟೇಷನ್ಗೆ ಕೊಲ್ಯಾಬ್ ಆಗಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಸೊ ಇದಿಷ್ಟು ನನಗೆ ಈ ಮಾರ್ಕ್ ಸಿನಿಮಾ ನೋಡಿ ಹೇಳಬೇಕನ್ಸಿದ ವಿಚಾರಗಳು. ನೀವೇನಾದರೂ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.